ಒಂದೇ ಒಂದು ಆಲೋಚನೆ ನಮ್ಮ ಆರ್ಥಿಕ ಸ್ಥಿತಿಯನ್ನೇ ಬದಲಾಯಿಸಿಬಿಡಬಹುದಾ? ಇವತ್ತು ನಾವು ಅಂತಹದ್ದೇ ಒಂದು ತುಂಬಾನೇ ಕುತೂಹಲಕಾರಿ ಕಥೆಯನ್ನ ವಿಶ್ಲೇಷಣೆ ಮಾಡೋಣ. ಇದು ಖಂಡಿತವಾಗಿಯೂ ನಮ್ಮನ್ನ ಆಳವಾಗಿ ಯೋಚನೆ ಮಾಡುವಂತೆ ಮಾಡುತ್ತೆ. ಹಾಗಾದ್ರೆ ಇಲ್ಲಿರೋ ದೊಡ್ಡ ಪ್ರಶ್ನೆ ಏನು ಅಂದ್ರೆ, ಕೇವಲ ಒಂದು ಯೋಚನೆ ನಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ತಂದ್ಕೊಡೋಕೆ ಸಾಧ್ಯನಾ? ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸುತ್ತಲ್ವಾ? ಆದ್ರೆ ಇವತ್ತಿನ ನಮ್ಮ ಈ ಕಥೆ ನಂಬೋಕೆ ಕಷ್ಟ ಆದ್ರೂ ಈ ಸಾಧ್ಯತೆಯನ್ನೇ ನಮ್ಮುಂದೆ ಇಡುತ್ತೆ. ಇದೆಲ್ಲ ಶುರುವಾಗಿದ್ದು ಎಲ್ಲಿಂದ ಗೊತ್ತಾ? ಒಂದೇ ಒಂದು ಸಾಮಾನ್ಯ ಕ್ರಿಸ್ಮಸ್ ಗಿಫ್ಟ್ನಿಂದ. ನಮ್ಮ ಕತೆಯ ನಾಯಕನಿಗೆ ಮೊದಲೇ ಈ ಸೆಲ್ಫ್ ಹೆಲ್ಪ್ ಪುಸ್ತಕಗಳ ಪರಿಚಯ ಇತ್ತು, ಆದ್ರೆ ಈ ಉಡುಗೊರೆ ತನ್ನನ್ನ ಒಂದು ಅಸಾಮಾನ್ಯ ಪ್ರಯಾಣಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಅವರು ಸ್ವಲ್ಪನೂ ಊಹಿಸಿರ್ಲಿಲ್ಲ. ನಮ್ಮ ಕಥಾನಾಯಕನಿಗೆ ಸೆಲ್ಫ್ ಹೆಲ್ಪ್ ಪುಸ್ತಕಗಳಂದ್ರೆ ಇಷ್ಟ. ಆದರೆ ಅವರ ಪತ್ನಿ ಕ್ರಿಸ್ಮಸ್ಗೆ ದ ಸೀಕ್ರೆಟ್ ಅಂತ ಒಂದು ಪುಸ್ತಕ ಕೊಟ್ಟಾಗ ಅದರ ಬಗ್ಗೆ ಇವರು ಕೇಳೇ ಇರಲಿಲ್ಲ. ಎಲೆನ್ ಶೋನಲ್ಲಿ ಈ ಪುಸ್ತಕದ ಬಗ್ಗೆ ಮಾತಾಡಿದ್ದನ್ನೋಡಿ ಅವರ ಪತ್ನಿಯನ್ನ ತಂದುಕೊಟ್ಟಿದ್ರು. ಸೊ ಇದು ಅವರಿಗೂ ಒಂದು ಹೊಸ ವಿಷಯವೇ ಆಗಿತ್ತು. ನೋಡಿ, ಪುಸ್ತಕದಲ್ಲಿ ಓದೋದು ಒಂದು ವಿಷಯ, ಆದರೆ ಅದು ನಿಜವಾಗ್ಲೂ ಕೆಲಸ ಮಾಡ್ತಾ ಅಂತ ನೋಡ್ಬೇಕಲ್ವಾ? ನಮ್ಮ ನಾಯಕ ಅದನ್ನೇ ಮಾಡಿದ್ರು. ಮೊದಲು ಒಂದು ಸಣ್ಣ ಸಿಂಪಲ್ ಪರೀಕ್ಷೆ ಮಾಡಿದ್ರು, ಆಮೇಲೆ ದೊಡ್ಡ ಗುರಿ ಇಟ್ಕೊಂಡ್ರು. ಅವರ ಮೊದಲ ಪ್ರಯೋಗ ಏನಿತ್ತು ಗೊತ್ತಾ? ಒಂದು ಪಾರ್ಕಿಂಗ್ ಜಾಗ ಸಿಗ್ಬೇಕು ಅಂತ ಮನ್ಸಲ್ಲಿ ಅಂದ್ಕೊಳ್ಳೋದು. ಮತ್ತು ಆಶ್ಚರ್ಯ ಅಂದ್ರೆ ಅದು ಕೆಲಸ ಮಾಡ್ಬಿಟ್ಟು. ಈ ಚಿಕ್ಕ ಗೆಲುವಿದೆಯಲ್ಲ, ಇದೊಂದು ಕಿಡಿ ಅಂತಿತ್ತು. ಇದು ಅವರಿಗೆ ಇನ್ನಷ್ಟು ದೊಡ್ಡದಾಗಿ ಕನಸು ಕಾಣೋಕೆ ಧೈರ್ಯ ಕೊಟ್ಟು. ಈ ಮೊದಲ ಯಶಸ್ಸಿನಿಂದ ಸಿಕ್ಕಿದ ಹುಮ್ಮಸ್ಸಿನಲ್ಲಿ ಅವರು ಕತೆಯ ಮುಖ್ಯ ಭಾಗಕ್ಕೆ ಬರ್ತಾರೆ. ಅಂದ್ರೆ ತಮ್ಮ ಆಲೋಚನೆಗೆ ಒಂದು ನಿರ್ದಿಷ್ಟ ಹಣದ ಮೌಲ್ಯವನ್ನ ನಿಗದಿ ಮಾಡ್ತಾರೆ. ಹೌದು, ನಿಖರವಾಗಿ $2500. ಇದೇನೋ ಸುಮ್ಮನೆ ಹೇಳಿದ ಸಂಚೆ ಅಲ್ಲ, ಇದು ಅವರ ಇಡೀ ಪ್ರಯೋಗದ ಕೇಂದ್ರಬಿಂದು. ಒಂದು ಅಮೂರ್ತವಾದ ಆಸೆಯನ್ನ ಒಂದು ಸ್ಪಷ್ಟವಾದ ಗುರಿಯಾಗಿ ಬದಲಾಯಿಸಿತು. ಅವರ ಮನವಿ ತುಂಬಾನೇ ಸ್ಪಷ್ಟವಾಗಿತ್ತು. ನನಗೆ $2500 ಅನಿರೀಕ್ಷಿತ ನಗದು ಬೇಕು. ಇಲ್ಲಿ ಅನಿರೀಕ್ಷಿತ ಅನ್ನೋ ಪದ ಇದೆ ಅಲ್ಲ, ಮುಂದೆ ಕತೆ ಹೋದಾಗೆ ಇದು ಎಷ್ಟು ಮುಖ್ಯ ಆಗತ್ತೆ ಅಂತ ಗೊತ್ತಾಗತ್ತೆ. ಆದ್ರೆ ಇಲ್ಲೊಂದು ವಿಷಯ ಇದೆ ನೋಡಿ, ಅವರು ಸುಮ್ಮನೆ ಕೈಕಟ್ಟಿ ಕೂತಿರ್ಲಿಲ್ಲ. ದ ಸೀಕ್ರೆಟ್ ಡಿವಿಡಿಯನ್ನ ತಗೊಂಡು ಅದರಲ್ಲಿ ಹೇಳಿದ ತತ್ವಗಳನ್ನ ಅರ್ಥ ಮಾಡ್ಕೊಂಡು ಜೀವನದಲ್ಲಿ ಹೆಚ್ಚು ಕೃತಜ್ಞತೆ ಮತ್ತು ಸಂತೋಷದಿಂದ ಇರೋಕೆ ಪ್ರಯತ್ನಪಟ್ರು. ಅಂದ್ರೆ ಇದು ಬರೀ ಆಸೆ ಪಡೋದಾಗಿರ್ಲಿಲ್ಲ, ಇದು ಅವರ ಮನಸ್ಥಿತಿಯಲ್ಲೇ ಆದ ಒಂದು ದೊಡ್ಡ ಬದಲಾವಣೆ ಆಗಿತ್ತು. ಸರಿ, ಅವರು ಈ ಮನವಿ ಮಾಡಿ ಸುಮಾರು 1 ತಿಂಗಳು ಕಳೆದಿತ್ತು. ಆಗ ಅವರ ವೃತ್ತಿ ಜೀವನದಲ್ಲಿ ಯಾರೂ ಊಹಿಸದ ಒಂದು ಆಘಾತಕಾರಿ ತಿರು ಬಂತು. ಫಲಿತಾಂಶ ಸಿಗೋ ಸಮಯ ಬಂದಿತ್ತು, ಆದ್ರೆ ಅದು ಅವರು ಅಂದ್ಕೊಂಡ ರೀತಿಯಲ್ಲಿ ಇರಲೇ ಇಲ್ಲ. ಹಾಗಾದ್ರೆ ಘಟನೆಗಳು ಹೇಗ್ ನಡೀತು ಅಂತ ಒಮ್ಮೆ ನೋಡೋಣ. ಕ್ರಿಸ್ಮಸ್ಸಲ್ಲಿ ಪುಸ್ತಕ ಸಿಕ್ತು, ಜನವರಿ ಶುರುವಿನಲ್ಲಿ ಪರೀಕ್ಷೆ ಮಾಡಿದ್ರು, ಮತ್ತೆ ಜನವರಿ ಕೊನೆಯಲ್ಲಿ ಅವರ ಬಾಸ್ ಜೊತೆ ಒಂದು ಮೀಟಿಂಗ್ ಇತ್ತು. ಎಲ್ಲವೂ ಒಂದೇ ತಿಂಗಳೊಳಗೆ ಆಗಿಹೋಯ್ತು. ಅಂದ್ರೆ ವಿಷಯಗಳು ಎಷ್ಟು ಬೇಗ ಬದಲಾದವು ಅಂತ ನೋಡಿ. ಒಮ್ಮೆ ಯೋಚನೆ ಮಾಡಿ, ಬಾಸ್ ಬಂದು ನಿನ್ನ ಕೆಲ್ಸ ಹೋಗಿದೆ ಅಂತ ಹೇಳಿದ್ರೆ ಹೇಗಾಗ್ಬೋದು? ಆ ಒಂದು ಕ್ಷಣದಲ್ಲಿ ಇಡೀ ಪ್ರಯೋಗ ಒಂದು ದೊಡ್ಡ ಫೇಲ್ಯೂರ್ ಅಂತ ಅವರಿಗೆ ಅನ್ಸಿರ್ಬೇಕು ಅಲ್ವಾ? ಆದ್ರೆ ಕಥೆ ಅಲ್ಲಿಗೆ ನಿಲ್ಲಿಲ್ಲ. ಬಾಸ್ ಮಾತು ಮುಂದುವರಿಸಿದ್ರು. ಯಾಕಂದ್ರೆ ಈಗ ನೀನು ಸೇಲ್ಸ್ ಮ್ಯಾನೇಜರ್ ಆಗ್ತೀಯಾ, ಅದು ವಾರ್ಷಿಕ $2500 ಸಂಬಳ ಜಾಸ್ತಿ ಆಗತ್ತೆ. ಅಬ್ಬಬ್ಬಾ, ಕೇಳಿದ್ರಾ? ಅದೇ ಮೊತ್ತ. ಅವ್ರು ಕೇಳಿದ್ದು ನಿಖರವಾಗಿ ಇದೇ ಅಮೌಂಟ್ ಅಲ್ವಾ? ಆದ್ರೆ ಅದು ಸಿಕ್ಕಿದ ರೀತಿ ಮಾತ್ರ ಯಾರೂ ಊಹಿಸೋಕೆ ಸಾಧ್ಯನೇ ಇರಲಿಲ್ಲ. ಹಾಗಾದ್ರೆ ಇದೆಲ್ಲ ನಮಗೆ ಏನನ್ನ ಹೇಳುತ್ತೆ? ಬನ್ನಿ ಈಗ ಈ ಕಥೆಯ ಬಿಂದುಗಳನ್ನೆಲ್ಲ ಜೋಡಿಸೋಣ ಮತ್ತು ಈ ನಂಬೋಕೆ ಕಷ್ಟವಾದ ಕಥೆಯಿಂದ ನಾವು ಕಲಿಬಹುದಾದ ಪಾಠ ಏನು ಅಂತ ನೋಡೋಣ. ಇಲ್ಲಿದೆ ನೋಡಿ ಇಡೀ ಕಥೆಯ ಸಾರಾಂಶ. ಎಡಭಾಗದಲ್ಲಿ ಅವರು ಕೇಳಿದ್ದು $2500 ಅನಿರೀಕ್ಷಿತ ನಗದು. ಬಲಭಾಗದಲ್ಲಿ ಸಿಕ್ಕಿದ ಫಲಿತಾಂಶ $2500 ವಾರ್ಷಿಕ ಸಂಬಳ ಏರಿಕೆ. ಅಂದ್ರೆ ಯಾವುದೋ ಮೂಲದಿಂದ ಹಣ ಬರುತ್ತೆ ಅನ್ಕೊಂಡಿದ್ರು, ಬದಲಿಗೆ ಪ್ರಮೋಷನ್ ಸಿಕ್ತು. ಈ ಹೋಲಿಕೆ ನಿಜಕ್ಕೂ ಬರಗು ಹುಟ್ಟಿಸುತ್ತೆ. ಈ ಇಡೀ ಕಥೆಯ ಹಿಂದಿರೋ ತತ್ವವೇ ಲಾ ಆಫ್ ಅಟ್ರಾಕ್ಷನ್ ಅಥವಾ ಆಕರ್ಷಣೆಯ ನಿಯಮ. ಇದು ದ ಸೀಕ್ರೆಟ್ ಪುಸ್ತಕದ ಮೂಲ ಸಿದ್ಧಾಂತ. ಇದರ ಪ್ರಕಾರ ನಮ್ಮ ಸಕಾರಾತ್ಮಕ ಆಲೋಚನೆಗಳು ನಿಜ ಜೀವನದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ಆಕರ್ಷಿಸೋ ಒಂದು ಶಕ್ತಿಯುತ ಮ್ಯಾಗ್ನೆಟ್ ತರ ಕೆಲಸ ಮಾಡ್ತವೆ. ಕೊನೆಯದಾಗಿ ಈ ಕಥೆ ನಮಗೆ ಏನು ತೋರಿಸುತ್ತೆ? ಒಂದು ನಿರ್ದಿಷ್ಟವಾದ ಮಾನಸಿಕ ಮನವಿಗೋ ಮತ್ತು ಅದಕ್ಕೆ ಸಿಕ್ಕಿದ ಒಂದು ಸ್ಪಷ್ಟವಾದ ನೈಜ ಫಲಿತಾಂಶಕ್ಕೂ ನಡುವೆ ಒಂದು ಬಲವಾದ ಸಂಬಂಧ ಇರಬಹುದು ಅನ್ನೋದನ್ನ ಇದು ತೋರಿಸುತ್ತೆ. ಇದು ಈ ಅನುಭವದಿಂದ ಕಲಿಬೇಕಾದ ಅತಿ ದೊಡ್ಡ ಪಾಠ. ಹಾಗಾದ್ರೆ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳಬೇಕನಿಸುತ್ತೆ.
ಇದೆಲ್ಲವೂ ಕೇವಲ ಒಂದು ಅದ್ಭುತ ಕಾಕತಾಳೀಯವೇ ಅಥವಾ ನಮ್ಮ ಆಲೋಚನೆಯ ಶಕ್ತಿಯ ಒಂದು ನಿಜವಾದ ಉದಾಹರಣೆಯನ್ನ ನಾವು ನೋಡಿದ್ದೇವ ಅಂದ್ರೆ ಕಾರಣ ಮತ್ತು ಪರಿಣಾಮದ ಒಂದು ನೇರ ಪ್ರದರ್ಶನವೇ? ಇದರ ಉತ್ತರ ಬಹುಶಃ ನಮ್ಮ ಯೋಚನೆಗೆ ಬಿಟ್ಟಿದ್ದು.